गंगामाती प्रसाद ननताई भूताई ननताई मन्निला मಕ್ಕಳನ್ನು ಸಲಹುವತಾಯಿ ಭೂತಾಯಿ
ರೈತನಿಗೆ ಅನ್ನ ನೀಡು ತಾಯಿ ಕಷ್ಟಪಡುವ ರೈತರಿಗೆ ಸುಖವ ನೀಡು ತಾಯಿ ರೈತನಿಗೆ ಅನ್ನ ನೀಡು ತಾಯಿ ಕಷ್ಟಪಡುವ ರೈತರಿಗೆ ಸುಖವ ನೀಡು ತಾಯಿ ಕಾಪಾಡು ಕೈ ಹಿಡಿದು ತಾಯಿ ಕಾಪಾಡು ಕೈ ಹಿಡಿದು ತಾಯಿ ಮಣ್ಣಿನ ಮಕ್ಕಳ ತಾಯಿ ಸಾವಿರಾರು ಜನ್ಮವೆಂದು ಬಂದರು ನಾನು ನನ್ನ ಬಾರ ತೀರಸಲಾರೆನೋ ಸಾವಿರಾರು ಜನ್ಮವೆಂದು ಬಂದರು ನಾನು ಋಣದ ಭಾರ ತೀರಿಸಲಾರೆನು ಎದೆಯಾಲ ಉಳಿಸೋಳು ನನ್ನ ತಾಯಿ ಎದೆಯಾಲ ಉಳಿಸೋಳು ನನ್ನ ತಾಯಿ ತಾಯಿಗೂ ತಾಯಿಯಾದ ಮಾತಾಯಿ ತಾಯಿಗೂ ತಾಯಿಯಾದ ಮಾತಾಯಿ ಭೂತಾಯಿ ನನ್ನ ತಾಯಿ ಭೂತಾಯಿ ನನ್ನ ತಾಯಿ ಮಣ್ಣಿನ ಮಕ್ಕಳನ್ನು ತಲುವ ತಾಯಿ ಮಣ್ಣಿನ ಮಕ್ಕಳನ್ನು ತಲುವ ತಾಯಿ ಭೂತಾಯಿ ಹೇ ಭೂಮಾತೆ ನಿನ್ನ ಅಪಾರವಾದ ಮಹಿಮೆ ಬಹುದೊಡ್ಡದು ಅಂತೆಯೇ ಜಗತ್ತಿನ ಸಕಲ ಜೀವಿಗಳಿಗೆ ಆಹಾರ ದಾಸಾರವಾಗಿ ಕಾಪಾಡುತ್ತಿರುವ ನಿನ್ನ ಮಡಿಲ ಮಣ್ಣಿನ ಮಕ್ಕಳಾಗಿ ದುಡಿಯುವ ನಮ್ಮನ್ನು ಕಾಪಾಡು ತಾಯಿ ಕಾಪಾಡು ಸತತ 20 ವರ್ಷಗಳ ಕಾಲ ಈ ನಮ್ಮ ಭೂಮಿ ಯಾವ ಊರಿನ ಧನಿಕ ಧರ್ಮರಾಜನ ಕೈವಶವಾಗಿತ್ತು ಮತ್ತೆ ಈ ಭೂಮಿಯನ್ನು ಪಡೆಯಲು ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ದೇವರ ಕೃಪೆಯಿಂದ ಹೊಲದಲ್ಲಿ ಬೋರ್ ಹಾಕ್ತಿದ್ದೇನೆ ಸಾಕಷ್ಟು ಜಲಮಾತೆಯು ದೊರಕಿದ್ದಾಳೆ ಅದಕ್ಕೋಸ್ಕರ ಗಂಗಾ ಮಾತೆ ಪೂಜೆಯನ್ನು ನಿರ್ವಹಿಸಿಕೊಂಡಿದ್ದೇನೆ ನಮಸ್ಕಾರ ಕಾಳಿಂಗ. ನಿನ್ನ ಅದೃಷ್ಟ ಬಹಳ ಚೆನ್ನಾಗೈತಿ. ನೀನು ಪಟ್ಟ ಕಷ್ಟ ನೋಡಿದರೆ ನಿಜವಾಗ್ಲೂ ನೀನು ಮನುಷ್ಯನೇ ಆಗುತ್ತಿದ್ದಿಲ್ಲ. ಆ ದೇವರ ದಯ ನಿನ್ ಮೇಲೈತಿ. ಈ ಊರಾಗ ಯಮರಾಜನಂತೆ ಸಕ್ಕಿನಿಂದ ನೀತಿ ತಪ್ಪಿ ನಡೆಯುತ್ತಿರುವ ಧರ್ಮರಾಜನೇ ಕಾರಣ. ಅವರ ಕೈಯಾಗ ಯಾರ್ಯಾರ ಹೊಲ ಯಾರ್ಯಾರ ಮನೆ ಅವರ ಕೈ ಸೇರವೋ ಅವು ಯಾರಿಗೂ ಹೊಳ್ಳಿ ಸಿಗಲಿಲ್ಲ. ಅವರ ಬಂಡಿ ಸಾಲಾಗ ಸಿಕ್ಕಾಕೊಂಡು ಈಗಿನವರೆಗೆ ನಮಗೆ ಮಲಗಕ್ಕ ಮನೆ ಇಲ್ಲ, ಬಿತ್ತಕ್ಕೆ ಹೊಲ ಇಲ್ಲ.
ನಮ್ಮ ಕೈ ಸೇರೈತೆ ಅಂತ ತಿಳ್ಕೊಂಡೇನು ಕಾಳಿಂಗ? ಆ ಧನಿಕ ಧರ್ಮರಾಜ ಮಾಡುವ ಒಂದೊಂದು ಕೆಟ್ಟ ಕೃತಿಯನ್ನು ನನ್ನ ಪುಟದಲ್ಲಿ ಬರೆದಿಟ್ಟುಕೊಂಡಿದ್ದೇನೆ. ಅದಕ್ಕೆ ನನಗೆ ಸ್ವಲ್ಪ ತಲೆವಾಗಿ ನಡೆಯುತ್ತಿದ್ದಾನೆ ಆ ಧನಿಕ. ಆದರೆ ಬಡವರ ಮೇಲೆ ಮಾಡುವ ಅನ್ಯಾಯಕ್ಕೆ ನಾನೆಂದೂ ಸುಮ್ಮನೆ ಕೂರುವುದಿಲ್ಲ. ನಿಮ್ಮೆಲ್ಲರಿಗೆ ನ್ಯಾಯ ಸಿಗುವಂತೆ ನಾನು ಮಾಡುತ್ತೇನೆ. ಅಣ್ಣ, ಆ ಧನಿಕರ ಸಹವಾಸವನ್ನು ಮಾಡಿ ಅವರ ಕೆಟ್ಟ ಕೃತ್ಯಗಳಿಗೆ ನೀನು ಬಲಿಯಾಗಬೇಡಲ್ಲ. ಅದು ಅಲ್ಲದೆ ಅವರು ಈ ಊರಿಗೆ ಹುಲಿ ಇದ್ದ ಹಾಗೆ ಗೊತ್ತೇನು? ಜ್ಯೋತಿ, ಈಗ ಅವ್ನು ಮಾಡ್ತಿರೋ ಸರಿಯನ್ನು ನೀನೇ ಹೇಳಮ್ಮ. ಇದು ಶುದ್ಧ ತಪ್ಪು. ಆದ್ರೆ ಹಣದಿಂದಾಗಿ ಹೆಣವನ್ನು ಕೂಡ ಮಾತಾಡಿಸುವಂತ ಶಕ್ತಿ ಅವರಲ್ಲಿದೆಯಲ್ಲ. ನೋಡು, ಈಗ ನಮಗೇನು, ನಮ್ಮ ಭೂಮಿ ನಮ್ಮ ಕೈಯಲ್ಲಿದೆ ಅಲ್ವೇ? ಮತ್ತಿಲ್ಲದ ವೇದಾಂತ ನಮಗೇಕೆ ಬೇಕು ಅಂತ? ಬೇಕಮ್ಮ, ಬೇಕು. ಎಲ್ಲರ ಹಿತಶಕ್ತಿಯೂ ನಮಗೆ ಬೇಕು. ಆ ಧರ್ಮರಾಜನ ದಬ್ಬಾಳಿಕೆ ಎಂದಲ್ಲವೇ ನಮ್ಮ ಕಾಳಿಂಗ ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥನಾಗಿ ಅಲಿಯುತ್ತಿರೋದು. ಆ ಧನಿಕರ ಹಿನ್ನೆಲೆ ನಿನ್ಗೇನು ಗೊತ್ತಿಲ್ಲ ಬಿಡಮ್ಮ. ಹೋಗ್ಲಿ ಬಿಡು ಶಿವಣ್ಣ. ಪಾಪ ತಿಳಿಲಾರ್ದ ತಂಗಿ ಹೆದ್ರಿ ಏನು ಮಾತನಾಡುತ್ತಾಳೆ. ಅಂತೂ ಶ್ರಮಪಟ್ಟು ಹೊಲದಲ್ಲಿ ಬೋರ್ ಹಾಕ್ಸಿದೆ. ನಿನ್ನ ತಮ್ಮ ರಮೇಶನ್ನು ಸಾಕಷ್ಟು ಓದಿಸಿ ವಿದ್ಯಾವಂತನಾಗಿ ಮಾಡಿದ್ಯಾ. ಇನ್ನೇನು ನಿನ್ನ ತಮ್ಮ ನೌಕರಿ ಸೇರಿದ್ದರೆ ನೀನು ಕೂಡ ಕುಬೇರನಲ್ಲವೇ? ಆ ಕುಬೇರ ಪುಟ್ಟ ನನಗೇಕೆ ಕಾಳಿಂಗ? ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಅಷ್ಟೇ. ನನ್ನ ತಮ್ಮ ರಮೇಶ ಈ ವರ್ಷ ಉತ್ತೀರ್ಣವಾಗಿ ಬಂದರೆ ನಿಮಗೆಲ್ಲರಿಗೂ ಸಿಹಿ ಹಾಕ್ತೀನಿ. ಹಾಗೆ ನನ್ನ ತಂಗಿ ಜ್ಯೋತಿ ಕಂಕಣಬಲ ಕೂಡಿ ಬಂತು ಅಂದ್ರೆ ಊರಿಗೆಲ್ಲ ಊಟ ಹಾಕ್ಸ್ಬಿಡ್ತೀನಿ ನೋಡು. ನೋಡು, ನಮ್ಮ ರಮೇಶ್ ಅಣ್ಣ ಅಂತೂ ಖಂಡಿತವಾಗ್ಲೂ ಎಕ್ಸಾಮ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾನೆ. ಅವನು ಸೋಲ್ತಾನೆ ಅನ್ನುವ ಶಬ್ದ ಅವನ ಹತ್ರ ಕೂಡ ಸುಳಿಯೋದಿಲ್ಲ. ಆದ್ರೆ ತಂಗಿ ಮದುವೆಯನ್ನ ಮಾಡ್ತೀನಿ ಅಂದಿಯಲ್ಲ, ಇದು ಶುದ್ಧ ತಪ್ಪಲ್ಲ. ಶಿವಣ್ಣ, ನಿಜವಾಗ್ಲೂ ನೀನು ಅದೃಷ್ಟವಂತ. ಯಾಕೆಂದರೆ ತೋಟದಲ್ಲಿ ಒಂದು ಅರಳಿ ನಿಂತ ಸಂಪಿಗೆ ಹೂವಿನಂತೆ ನಿನ್ನ ಮನೆಯಲ್ಲಿ ಒಂದು ಬೆಳೆದು ನಿಂತಿದ್ದಾಳೆ ನಿನ್ನ ಮುದ್ದು ತಂಗಿ ಜ್ಯೋತಿ. ಮನುಷ್ಯನಿಗೆ ಆಸರ ಬೇಸರ ಸಹಜ. ಅದರಲ್ಲಿ ಸಮಭಾಗ್ಯವಾಗಿ ಹಂಚಿಕೊಂಡು ಹೋಗಲು ನಿನಗೊಂದು ನಿಜ ಜೀವಿವಿದೆ. ನನ್ನಂತೆ ನೀನು ಅನಾಥನೂ ಅಲ್ಲ, ನನ್ನಂತೆ ನೀನು ನತದುಷ್ಟನೂ ಇಲ್ಲ. ಕಾಳಿಂಗ, ಯಾಕೆ ಮನಸ್ಸು ಮುನಿಸಿಕೊಂಡು ಮಾತನಾಡುತ್ತಿರುವೆ? ನಿನ್ನ ಜೀವನದ ಕಥೆ ನನಗೆ ಚೆನ್ನಾಗಿ ಗೊತ್ತು. ಪಾಪ, ಏನು ಒಡೆಯದ ನಿನ್ನ ತಂದೆ ತಾಯಿಗಳನ್ನು ಆ ಧನಿಕ ಧರ್ಮರಾಜನ ಕೆಟ್ಟ ಕೃತ್ಯಕ್ಕೆ ಸಿಲುಕಿ ಒಂದೇ ಏಟಿಗೆ ಬಲಿಯಾಗಬೇಕಾಯಿತು. ವಿಧಿ ಲಿಖಿತ ಅವ್ರಿಗೆ ಹಾಗೆ ಮಾಡಿತು. ಇರಲಿ, ಅದಕ್ಕೇಕೆ ನೀನು ಮಲಗಬೇಕು? ಯಾಕೆ ನಿನ್ಗೆ ಆತ್ಮರಾಗಿ ನಾವಿಲ್ಲವೇ? ನಮ್ಮ ಮನೆ ಇಲ್ಲವೇ? ಮನಗು ಮುಕ್ಕಳಿಸುವಾಗ ಮನುಷ್ಯ ಸಂತಾಯಿಸೋದುಂಟು. ಆದರೆ ಅದನ್ನು ಹಂಚಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಕಾಳಿಂಗ, ಯಾರಿಂದಲೂ ಸಾಧ್ಯವಿಲ್ಲ. ಅಣ್ಣ, ನೀವಿಬ್ರು ಏನ್ ಮಾತಾಡ್ತಾ ಇದ್ದೀರಾ ಅಂತ ಖಂಡಿತವಾಗ್ಲೂ ನನಗೆ ಅರ್ಥವಾಗ್ತಾ ಇಲ್ಲ. ಆದ್ರೆ ಕಾಳಿಂಗಣ್ಣ ಪಡ್ತಾ ಇರುವ ದುಃಖ ದುಮ್ಮಾನಗಳನ್ನ ನೋಡ್ತಾ ಇದ್ರೆ ಅಣ್ಣನ ಬಾಳಲ್ಲಿ ಯಾವುದೋ ಒಂದು ದೊಡ್ಡ ದುರಂತ ಕಥೆಯೇ ನಡೆದಿದೆ ಅಂತ ಕಾಣುತ್ತೆ. ಯಾಕೆ ಸಂತಾಪ? ಏನು ಇಲ್ಲ ಬಿಡಮ್ಮ ಜ್ಯೋತಿ. ಒಬ್ಬ ಮಾನವನಿಗಿರಬೇಕು ಕಷ್ಟ ಸುಖ. ಅದು ನನ್ನ ಜೀವನದಲ್ಲೂ ಇದೆ. ಏನೋ ಮನಸ್ಸಿಗೆ ಬೇಜಾರಾದಾಗ ವ್ಯಥೆ ಪಡುವುದು ನನಗೆ ರೂಢಿಯಾಗ್ಬಿಟ್ಟಿದೆ. ಜ್ಯೋತಿ, ಈ ಕಾಳಿಂಗ ಇಷ್ಟು ಬೆಳೆದು ದೊಡ್ಡವನಾಗಬೇಕಾದರೆ ಇವರ ಮಾತಾ ಪಿತರ ಹಿತರಕ್ಷಣೆಯಿಂದ ಅಲ್ಲ, ಬಂಧು ಬಾಂಧವರ ಸಹಾಯದಿಂದಲೂ ಅಲ್ಲ. ಕಾಡಲ್ಲೊಂದು ಆಲದ ಮರ ಬೆಳೆದು ವನ್ಯ ಪ್ರಾಣಿಗಳ ನೆರಳು ಕೊಡುವಂತೆ ಇವನದು ಒಂದು ಜೀವನ. ಹಾಗಾದ್ರೆ ಕಾಳಿಂಗಣ್ಣನ ಜೀವನ ಹೀಗಾಗೋದಕ್ಕೆ ಕಾರಣವಾದ್ರು ಏನು? ಮತ್ಯಾವ ಕಾರಣ ಅಮ್ಮ? ಈ ಊರಿನಲ್ಲಿ ಯಮರಾಜನಂತೆ ಸಂಖ್ಯೆಯಿಂದ ನೀತಿ ತಪ್ಪು ನಡೆಸಿರುವ ಆ ಧನಿಕ ಧರ್ಮರಾಜನೇ ಕಾರಣ. ನನ್ನ ಎತ್ತ ಮಾತ ಪಿತರ ಪ್ರಾಣ ತೆಗೆದದಲ್ಲದೆ ನನ್ನ ತಂದೆ ಬಡತನದ ಭಾವನೆಯಲ್ಲಿ ಬಿದ್ದು ನೇಣು ಹಾಕಿಕೊಂಡು ಪ್ರಾಣ ಬಿಟ್ಟ. ಆ ನೋಟ ನಮ್ಮ ತಾಯಿ ಕಂಡ ತಕ್ಷಣ ಹೃದಯ ಘಾತದಿಂದ ರಕ್ತ ಕಾರಿಕೊಂಡು ಪ್ರಾಣ ಬಿಟ್ಟಳು. ಅಂದಿನಿಂದ ನಾನು ಅನಾಥನಾದನಮ್ಮ, ಅನಾಥನಾದೆ. ಅಳಬೇಡ ಕಾಳಿಂಗ, ಅಳಬೇಡ. ಬೇರುಂಡ ಬಾಯಿ ನಾಡೆಲ್ಲ ಕಂಡಿತು ಎನ್ನುವ ಹಾಗೆ ಮಾನವನ ಪ್ರಯತ್ನ ಪರಮಾತ್ಮನ ಕರುಣೆ ದೇವರ ಮೇಲೆ ಭಾರಾಗಿ ಮುನ್ನುಗ್ಗಬೇಕು. ಇದು ಛಲ, ಇದರಲ್ಲಿದೆ ಬಲ. ನೋಡು, ನೀನು ಛಲವಂತನಿದೀಯ. ಈ ಕಲಿಯುಗದ ಕಾಲ ಚಕ್ರ ತಿರುಗಿದಾಗ ಇಂದಲ್ಲ ನಾಳೆ ನಿನ್ನ ಬಲದ ರೇಖೆ ನಿನ್ನ ಬೆನ್ನಿಟ್ಟುಕೊಂಡು ಬರುವ ನಂಬಿಕೆ ನನಗಿದೆ.
ನಾನಿರೋ ತನಕ ನೀನು ಯಾವ ಕಾಲಕ್ಕೂ ಚಿಂತಿಸಬೇಡ ಕಾಳಿಂಗ, ಧೈರ್ಯವಾಗಿರು. ಶಿವಣ್ಣ, ನನಗಿರುವುದು ಒಂದೇ ಒಂದು ದೊಡ್ಡ ಚಿಂತೆ. ನನ್ನ ವಂಶವನ್ನೇ ನರಕ ಕೊಂಡದಲ್ಲಿ ನೂಕಿ ಅಧಿಪತಿನಾಗಿ ಮೆರೆತಿರುವ ಧನಿಕ ಧರ್ಮರಾಜ ಎಂದಿದ್ದರು ನನ್ನ ಬೇಟೆ. ಅವನ ರುಂಡ ಚೆಂಡಾಡುವ ತನಕ ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ, ನಿದ್ದೆ ಇಲ್ಲ, ನೀರಿಲ್ಲ. ಎದ್ದರೂ ಅದೇ ಚಿಂತೆ, ಬಿದ್ದರೂ ಅದೇ ಚಿಂತೆ. ಆ ಚಿಂತೆಯನ್ನು ಚೇತರಿಸಿಕೊಳ್ಳಬೇಕಾದರೆ ಕಾಲ ಮಿಂಚ ಬರಬೇಕು ಶಿವಣ್ಣ, ಕಾಲ ಮಿಂಚ ಬರಬೇಕು. ಕಾಳಿಂಗ, ಆ ಪರಮಾತ್ಮ ಕಾಲ ತಕ್ಕಂತೆ ನಮ್ಮನ್ನು ಕುಣಿಯಲು ಹಂಚಿದ್ದಾನೆ. ಆದರೆ ಕುಣಿಯುವ ಹೆಜ್ಜೆಯಲ್ಲಿ ತಾಳ ತಪ್ಪಿ ನೆಲಕ್ಕೆ ಬಿದ್ದರೆ ನೀಟಾದ ಟೊಂಕು ಮುರಿಯುವುದು ಕುಣಿಯವರದೇ ಹೊರತು ನೋಡುವುದಲ್ಲ. ನೋಡು, ಎಣ್ಣೆ ಇರೋ ತನಕ ದೀಪ ಉರಿಯುತ್ತದೆ. ಎಣ್ಣೆ ತೀರಿದ ಬಳಿಕ ತಾನೇ ನಂದಿ ಹೋಗುತ್ತದೆ. ಶಿವಣ್ಣ, ಆ ಧರ್ಮರಾಜನು ನಂಗ ದೀಪವನ್ನು ನಂದಿಸಬೇಕಾದರೆ ಈ ಕಾಳಿಂಗನ ಕೈ ಎತ್ತಿ ನಿಲ್ಲಬೇಕು. ಬಡತನದ ಭಾಗ್ಯೋದಯದ ಬಾಳಿಗೆ ನಾನೊಂದು ಹೊಸ ದೀಪ ಹಚ್ಚಲೇಬೇಕು. ನಮ್ಮಂತ ಬಡವರ ಮನೆಯ ಮಾನ ಕಳೆಯುವ ಹೀನ ಕುಲದ ಕಾಮ ಪಿಚಾಸಿಗಳ ದೌರ್ಜನ್ಯ ದಿನ ದಿನ ಹೆಚ್ಚಾಗಿ ನಡೆಯುತ್ತಿದೆ. ಅಂದಾಗ ಸಮಾಜದ ಕಣ್ಣರಿಗೆ ಒಳ್ಳೆಯವರಾಗಿ ನಟಿಸಿ ಗೋಮುಖ ವ್ಯಾಘ್ರಗಳು ಸೊಕ್ಕು ಮುರಿದು ಸಿಕ್ಕ ಹಾಗೆ ಥಳಿಸಿ ಸಂತೋಷ ಪಡುವುದೇ ಈ ಕಾಳಿಂಗನ ಕ್ರಾಂತಿ. ಹೆಣ್ಣಿನ ಬಾಳಲ್ಲಿ ಆಗ್ತಿರುವ ಅನ್ಯಾಯವನ್ನ ಮಂಗಳ ಹಾಡಬೇಕು ಅನ್ನೋದೇ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಈ ನಿಮ್ಮ ಧೈರ್ಯ ಸ್ಥೈರ್ಯಕ್ಕೆ ಆ ದೇವರು ಮತ್ತಷ್ಟು ಸರ್ವ ಶಕ್ತಿಯನ್ನ ಕೊಟ್ಟು ಕಾಪಾಡಲಿ ಅಲ್ಲ. ಅಂತೂ ಅಣ್ಣ ತಂಗಿ ಇಬ್ರು ಕೂಡಿ ದುಷ್ಟ ಶಕ್ತಿಯನ್ನು ಆದಿಶಕ್ತಿಯಂತೆ ತುಳಿದಾಯ್ತು. ಇರಲಿ, ನಮಗೆ ಬಹಳ ಹಸುವಾಗಿದೆ. ಬುತ್ತಿ ಬಿಚ್ಚಿ ಕೊಡಮ್ಮ, ನಾನು ಕಾಳಿಂಗ ಇಬ್ರು ಕೂಡಿ ಊಟ ಮಾಡ್ತೀವಿ. ನೀವಿಬ್ರೇ ಊಟ ಮಾಡ್ತೀರಾ ಅಣ್ಣ? ನನ್ಗೂ ಕೂಡ ಹೊಟ್ಟೆ ಹಸಿತಾ ಇದೆ. ಬನ್ನಿ ಜ್ಯೋತಿ, ಕೂತು ಎಲ್ಲರೂ ಊಟ ಮಾಡೋಣ. ಜ್ಯೋತಿ, ಈ ನಿನ್ನ ಮಧುರ ಕಂಠದಿಂದ ಒಂದು ಹಾಡನ್ನು ಹಾಡಬಾರದೇನಮ್ಮ? ನಮಗೆ